50 ವರ್ಷ 60 ವರ್ಷ 40 ವರ್ಷ 30 ವರ್ಷ ಈ ರೀತಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮುಖ್ಯಮಂತ್ರಿಗಳಾಗಿ ಮಂತ್ರಿಗಳಾಗಿ ಶಾಸಕರಾಗಿ ಲೋಕಸಭಾ ಸದಸ್ಯರಾಗಿ ಕೇಂದ್ರದ ಮಂತ್ರಿಗಳಾಗಿರ್ತಕ್ಕಂಥವರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಹಳ ಜನ ಇದ್ದಾರೆ. ಅವರು ಯಾರೂ ಕೂಡ ಮುಂದೆ ನೇರವಾಗಿ ಹಿಂದಿನವರು ನೇರವಾಗಿ ಮಾತಾಡ್ತಿದ್ದಂಥ ಮಾತುಗಳನ್ನ ಯಾರೂ ಕೂಡ ನೇರವಾಗಿ ಮಾತಾಡ್ತಕ್ಕಂಥದ್ದು ಕಡಿಮೆ ಇದೆ. ನಾವು ಜನ ನಮ್ಮನ್ನು ಗೆಲ್ಲಿಸಿ ಇಷ್ಟು ಗೌರವಯುತವಾದಂಥ ಸ್ಥಾನಮಾನ ಕೊಟ್ಟಿದ್ದಾರೆ. ನಾವು ಏನು ಮಾತಾಡಬೇಕು ಅಂತಕ್ಕಂಥದ್ದನ್ನು ಕೂಡ ತಿಳಿದೆ ಬೇರೆ ಯಾರೋ ಅಜ್ಞಾನಿಯಾಗಿರ್ತಕ್ಕಂಥವನು ಮಾತಾಡ್ತಕ್ಕಂಥ ಮಾತುಗಳಿಗೆ ಒಬ್ಬ ಜ್ಞಾನಿಯಾಗಿರ್ತಕ್ಕಂಥವನು ಇಷ್ಟೊಂದು ಜನರ ನಾಯಕರಾಗಿರ್ತಕ್ಕಂಥವರು ಅದಕ್ಕೆ ಅತಿ ತೀಕ್ಷ್ಣವಾಗಿ ಪ್ರತಿಕ್ರಿಯೆಯನ್ನು ಏಕವಚನದಲ್ಲಿ ಕೊಡ್ತಕ್ಕಂಥದ್ದು, ಒಬ್ರಿಗೊಬ್ರಿಗೆ ಏಕವಚನದಲ್ಲಿ ಮಾತಾಡ್ಕೊಳ್ತಕ್ಕಂಥದ್ದು ಇವೆಲ್ಲನೂ ಕೂಡ ಜನರು ಗಮನಿಸ್ತಾ ಇದ್ದಾರೆ. ನಮ್ಮ ಕರ್ನಾಟಕ ಜನ ಬುದ್ಧಿವಂತರಿದ್ದಾರೆ. ಪಕ್ಷಾತೀತವಾಗಿ ಈ ರೀತಿ ರಾಜ್ಯದಲ್ಲಿ ನಡೀತಾ ಇದೆ, ಜನ ಗಮನಿಸ್ತಾ ಇದ್ದಾರೆ. ಆ ದೇವರೇ ಅವರೆಲ್ಲರೂ ಕೂಡ ಜ್ಞಾನೋದಯ ಕೊಡಬೇಕು. ಸರ್, ಇವತ್ತು ನಿಖಿಲ್ ಅವರ ಹುಟ್ಟಿದಬ್ಬ, ನಿಖಿಲ್ ಕುಮಾರಸ್ವಾಮಿ ಹುಟ್ಟಿದಬ್ಬ, ನಿಖಿಲ್ ಅವರ ರಾಜ್ಯಾಧ್ಯಕ್ಷರು ಮಾಡುವಂತಹ ಮಾತು ಕೂಡ ನಿಮ್ಮಲ್ಲಿ ಬಹಳ ದಟ್ಟವಾಗಿದೆ. ಏನು ಪ್ರಯತ್ನ ನಡೆದಿದೆ ನಿಖಿಲ್ ಕುಮಾರಸ್ವಾಮಿ? ನನಗೇನು ಗೊತ್ತಿಲ್ಲ, ಅವ್ರಿಗೆ ಒಳ್ಳೇದಾಗಲಿ ಅಂತೇಳಿ ಶುಭ ಹಾರೈಸ್ತೇನೆ. ಅಲ್ಲ, ಯಾಕಂದ್ರೆ ರಾಜ್ಯಾಧ್ಯಕ್ಷರು ಆಗಬೇಕು, ಕೆಲವೊಂದು ವಿರೋಧ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತುಗಳು ಕೂಡ ಇದೆ. ಜಿ ಟಿ ದೇವೇಗೌಡರು ನಿಲುವೇನಿದೆ? ನನಗದ್ರ ವಿಚಾರನೇ ಗೊತ್ತಿಲ್ಲ. ಅಲ್ಲಿ ನಾವ್ಯಾರು ಹೇಳಿದ್ರು ಯಾರ್ದೋ ಅಭಿಪ್ರಾಯ ಕೇಳಿ ಮಾಡ್ತಕ್ಕಂಥದ್ದಿಲ್ಲ. ನೇರವಾಗಿ ಕುಮಾರಸ್ವಾಮಿಯವರೇ ತೀರ್ಮಾನ ಕೈಗೊಳ್ತಕ್ಕಂಥವ್ರು. ಅಭಿಪ್ರಾಯಗಳನ್ನು ಕೇಳ್ತಾರೆ, ಆದರೆ ಅವ್ರು ಏನು ಮಾಡಬೇಕು ಅಂತಕ್ಕಂಥ ತೀರ್ಮಾನ ಕೈಗೊಳ್ತಾರೆ, ಅವರೇ ಅಧ್ಯಕ್ಷ ಆಗ್ತಾರೆ ಅಷ್ಟೇ. ನಿಮಗೆ ಕೊಟ್ಟರೆ ನಿಭಾಯಿಸ್ತೀರ ಅಧ್ಯಕ್ಷ ಅಂತ ನಿಮ್ಗೆ ಕೊಟ್ಟರೆ? ನಾನು 19 ಜನ ಶಾಸಕರಿಗೆ ನಾಯಕನಾಗಲಿಕ್ಕೆ ನನಗೆ ಶಕ್ತಿ ಇಲ್ಲ ಅಂದಾಗ ಅಧ್ಯಕ್ಷನಾಗಿ ನಿರ್ವಹಿಸ್ಲಿಕ್ಕೆ ಸಾಧ್ಯನಾ? ಶಕ್ತಿ ಇಲ್ಲ ಅಂತ ಅವರೇ ತೀರ್ಮಾನ ಮಾಡಿದಾರ? ಯಾರು ಅಂತ ಶಕ್ತಿ ಇಲ್ಲ ಅಂತ ಅವರೇ ತೀರ್ಮಾನ ಮಾಡಿದ್ದಾರೆ. ಹೌದಲ್ವಾ? 50 ವರ್ಷ 60 ವರ್ಷ 40 ವರ್ಷ 30 ವರ್ಷ ಈ ರೀತಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮುಖ್ಯಮಂತ್ರಿಗಳಾಗಿ ಮಂತ್ರಿಗಳಾಗಿ ಶಾಸಕರಾಗಿ ಲೋಕಸಭಾ ಸದಸ್ಯರಾಗಿ ಕೇಂದ್ರದ ಮಂತ್ರಿಗಳಾಗಿರ್ತಕ್ಕಂಥವರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಹಳ ಜನ ಇದ್ದಾರೆ. ಅವರು ಯಾರೂ ಕೂಡ ಮುಂದೆ ನೇರವಾಗಿ ಹಿಂದಿನವರು ನೇರವಾಗಿ ಮಾತಾಡ್ತಿದ್ದಂಥ ಮಾತುಗಳನ್ನ ಯಾರೂ ಕೂಡ ನೇರವಾಗಿ ಮಾತಾಡ್ತಕ್ಕಂಥದ್ದು ಕಡಿಮೆ ಇದೆ. ನಾವು ಜನ ನಮ್ಮನ್ನು ಗೆಲ್ಲಿಸಿ ಇಷ್ಟು ಗೌರವಯುತವಾದಂಥ ಸ್ಥಾನಮಾನ ಕೊಟ್ಟಿದ್ದಾರೆ. ನಾವು ಏನು ಮಾತಾಡಬೇಕು ಅಂತಕ್ಕಂಥದ್ದನ್ನು ಕೂಡ ತಿಳಿದೆ ಬೇರೆ ಯಾರೋ ಅಜ್ಞಾನಿಯಾಗಿರ್ತಕ್ಕಂಥವನು ಮಾತಾಡ್ತಕ್ಕಂಥ ಮಾತುಗಳಿಗೆ ಒಬ್ಬ ಜ್ಞಾನಿಯಾಗಿರ್ತಕ್ಕಂಥವನು ಇಷ್ಟೊಂದು ಜನರ ನಾಯಕರಾಗಿರ್ತಕ್ಕಂಥವರು ಅದಕ್ಕೆ ಅತಿ ತೀಕ್ಷ್ಣವಾಗಿ ಪ್ರತಿಕ್ರಿಯೆಯನ್ನು ಏಕವಚನದಲ್ಲಿ ಕೊಡ್ತಕ್ಕಂಥದ್ದು, ಒಬ್ರಿಗೊಬ್ರಿಗೆ ಏಕವಚನದಲ್ಲಿ ಮಾತಾಡ್ಕೊಳ್ತಕ್ಕಂಥದ್ದು ಇವೆಲ್ಲನೂ ಕೂಡ ಜನರು ಗಮನಿಸ್ತಾ ಇದ್ದಾರೆ. ನಮ್ಮ ಕರ್ನಾಟಕ ಜನ ಬುದ್ಧಿವಂತರಿದ್ದಾರೆ. ಪಕ್ಷಾತೀತವಾಗಿ ಈ ರೀತಿ ರಾಜ್ಯದಲ್ಲಿ ನಡೀತಾ ಇದೆ, ಜನ ಗಮನಿಸ್ತಾ ಇದ್ದಾರೆ. ಆ ದೇವರೇ ಅವರೆಲ್ಲರೂ ಕೂಡ ಜ್ಞಾನೋದಯ ಕೊಡಬೇಕು. ಸರ್, ಇವತ್ತು ನಿಖಿಲ್ ಅವರ ಹುಟ್ಟಿದಬ್ಬ, ನಿಖಿಲ್ ಕುಮಾರಸ್ವಾಮಿ ಹುಟ್ಟಿದಬ್ಬ, ನಿಖಿಲ್ ಅವರ ರಾಜ್ಯಾಧ್ಯಕ್ಷರು ಮಾಡುವಂತಹ ಮಾತು ಕೂಡ ನಿಮ್ಮಲ್ಲಿ ಬಹಳ ದಟ್ಟವಾಗಿದೆ. ಏನು ಪ್ರಯತ್ನ ನಡೆದಿದೆ ನಿಖಿಲ್ ಕುಮಾರಸ್ವಾಮಿ? ನನಗೇನು ಗೊತ್ತಿಲ್ಲ, ಅವ್ರಿಗೆ ಒಳ್ಳೇದಾಗಲಿ ಅಂತೇಳಿ ಶುಭ ಹಾರೈಸ್ತೇನೆ. ಅಲ್ಲ, ಯಾಕಂದ್ರೆ ರಾಜ್ಯಾಧ್ಯಕ್ಷರು ಆಗಬೇಕು, ಕೆಲವೊಂದು ವಿರೋಧ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತುಗಳು ಕೂಡ ಇದೆ. ಜಿ ಟಿ ದೇವೇಗೌಡರು ನಿಲುವೇನಿದೆ? ನನಗದ್ರ ವಿಚಾರನೇ ಗೊತ್ತಿಲ್ಲ. ಅಲ್ಲಿ ನಾವ್ಯಾರು ಹೇಳಿದ್ರು ಯಾರ್ದೋ ಅಭಿಪ್ರಾಯ ಕೇಳಿ ಮಾಡ್ತಕ್ಕಂಥದ್ದಿಲ್ಲ. ನೇರವಾಗಿ ಕುಮಾರಸ್ವಾಮಿಯವರೇ ತೀರ್ಮಾನ ಕೈಗೊಳ್ತಕ್ಕಂಥವ್ರು. ಅಭಿಪ್ರಾಯಗಳನ್ನು ಕೇಳ್ತಾರೆ, ಆದರೆ ಅವ್ರು ಏನು ಮಾಡಬೇಕು ಅಂತಕ್ಕಂಥ ತೀರ್ಮಾನ ಕೈಗೊಳ್ತಾರೆ, ಅವರೇ ಅಧ್ಯಕ್ಷ ಆಗ್ತಾರೆ ಅಷ್ಟೇ. ನಿಮಗೆ ಕೊಟ್ಟರೆ ನಿಭಾಯಿಸ್ತೀರ ಅಧ್ಯಕ್ಷ ಅಂತ ನಿಮ್ಗೆ ಕೊಟ್ಟರೆ? ನಾನು 19 ಜನ ಶಾಸಕರಿಗೆ ನಾಯಕನಾಗಲಿಕ್ಕೆ ನನಗೆ ಶಕ್ತಿ ಇಲ್ಲ ಅಂದಾಗ ಅಧ್ಯಕ್ಷನಾಗಿ ನಿರ್ವಹಿಸ್ಲಿಕ್ಕೆ ಸಾಧ್ಯನಾ? ಶಕ್ತಿ ಇಲ್ಲ ಅಂತ ಅವರೇ ತೀರ್ಮಾನ ಮಾಡಿದಾರ? ಯಾರು ಅಂತ ಶಕ್ತಿ ಇಲ್ಲ ಅಂತ ಅವರೇ ತೀರ್ಮಾನ ಮಾಡಿದ್ದಾರೆ. ಹೌದಲ್ವಾ? ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ
ಬೆಲ್ ಐಕಾನ್ ಕ್ಲಿಕ್ ಮಾಡಿ.